ಎಲ್ರಿಗೂ ಬೆಳಗಿನ ಶುಭೋದಯ. ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅಂಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್. ಬರ್ರಿತ್ತಿನ ಬ್ಲಾಗ್ನಾಗ ಏನೇನು ಆಗ್ತದೆ ಏನು ಸುದ್ದಿ ಅಂತ ನೋಡಮಂತ. ಈಗ ನೋಡ್ರಿ ನಾ ಚಾ ಇಟ್ಟಿನ್ರಿ. ಟೈಮ್ ಹೇಳಿದ್ರೆ ನೀವು ಪರಿಶಾನ್ ಆಗ್ತೀನಿ, ಆಮೇಲೆ ಹೇಳ್ತೀನಿ ನಿಂದ್ರಿ. ರಾತ್ರಿ ನೋಡ್ರಿ 1 kg ಚಿಕನ್ ತೊಗೊಂಬಂದಿರಿ ಸಂತೋಷ. ಅರ್ಧ ಉಂಡಿದ್ವಿ, ಅರ್ಧ ಹಾಗೆ ಕುಂತದ. ರೈಸ್ ನೋಡ್ರಿ ಎಷ್ಟು ಮಾಡಿದ, ಇನ್ನೂ ಇಷ್ಟು ರೈಸ್ ಕುಂತದ. ಚಪಾತಿ ನೋಡ್ರಿ, ಈಗ ಒಂದು 15 ಚಪಾತಿ ಮಾಡಿದ್ವಿ, ಇನ್ನೂ ಈ ಚಪಾತಿ ಕುಂತ ನೋಡ್ರಿ. 15 ಚಪಾತಿದಾಗೀಗ ತೊಂಡದ, ಇನ್ನೂ ಒಂದು 5 ಹಾಗೆ ಕುಂತಾವ ನೋಡ್ರಿ. ಚಾ ಮಾಡ್ಲತ್ತೀವಿ. ಟೈಮ್ ಆಲತ್ತದ ಚಲೋ, 12 ಆಲತ್ತದ ನೋಡ್ರಿ ಫ್ರೆಂಡ್ಸ್ ಟೈಮ್. ಈಗ ಒಂದು ಸ್ವಲ್ಪ ಬಿಸಿಲು ಬಂದಂಗೆ ಆಗ್ಯದ ನೋಡ್ರಿ ಹೊರಗೆ. ಏನು ಮಾಡ್ತೀನಿ, ಬಡ ಬಡ ಹೋಗಿಸಿದ್ರೆ ಬಟ್ಟೆ ಹಾಕಿಸಿ ಬರ್ತಿದ್ವಿ ಚಿಕ್ಕು ಹೇಳಿ ಹೊರಗೆ. ಸಂಜೆ ಭಯ ಅವ್ರ ಅಣ್ಣ ಅವ್ರ ದೋಸ್ತ ಎಲ್ಲಿಗೋ ಹೊಲತ್ತಾರೆ ನೋಡ್ರಿ. ಈಗ ಬಡ ಬಡ ಇವೆಲ್ಲ ಗರಮ್ನು ಮಾಡ್ಕೊಂಡ್ಬಿಡ್ತೀನಿ. ಇನ್ನೊಂದಿಷ್ಟು ಹಿಟ್ಟದ ಚಪಾತಿನೂ ಮಾಡಿಬಿಡ್ತೀನಿ ರೀ ಫ್ರೆಂಡ್ಸ್. ಫಸ್ಟ್ ಚಾ ಕುಡಿತೇವ್ರಿ ಎಲ್ಲರೂ ನೋಡ್ರಿ. ಹೂವಾದಿ ಚಂದ ಕಾಣಿಸ್ತದ ನೋಡ್ರಿ. ಅದು ಗೊತ್ತದ, ಅದು ಬಾಡದೇ ಇದೆ ಅಂತ. ಅದ್ರ ಬಿ ಎಷ್ಟು ಪ್ರೀತಿ ನಿಂತ ಎಷ್ಟು ಮಸ್ತಾಗಿ ಎಷ್ಟು ಚಂದ ಕಾಣಿಸ್ತದ ನೋಡಿ. ನಾ ಅಂತೂ ರಾತ್ರಿ ಸ್ನಾನ ಅದು ಮಾಡಿ ಎಲ್ಲ ಬಟ್ಟೆ ಎಸಿದ್ವಿ ನೋಡ್ರಿ. ಮಸ್ತ್ ಊಟ ಮಾಡಿ ಮುಕ್ಕೊಂಬಿಟ್ಟಿದ್ವಿ ನೋಡ್ರಿ. ಮಸ್ತ್ ಅಂತ. ಇದೇ ಜಾಕೆಟ್ ಹಾಕೊಂಡು 20 ಸಲ ಎಲ್ಲಿ ಒಗಿಬೇಕು ಮಾಡ್ಬೇಕು ಅಂತ ಕೇಸಿ. ಗುಡ್ ಮಾರ್ನಿಂಗ್ ಅದೇ ಹೇಳ್ತೀನಿ. ಇಷ್ಟು ಲೇಟಾಗಿ ಎದ್ದೀವಿ. ಬರ್ರಿ ಈಗ ನೀವು ಕೈಕಾಲು ಮುಕ್ಕೋದ್ರಿ ತಗೋರಿ. ಪಟ ಕೈಕಾಲು ಮುಖ ತಗೋರಿ. ಫಸ್ಟಿಗೆ ಚಾ ಬಿಟ್ಟು ತಿನ್ನಕತ್ತೀರಿ, ಮತ್ತೆ ಆಮೇಲೆ ಸ್ನಾನ ಮಾಡಕತ್ತೀರಿ ಅಂತ ಮಧ್ಯಾಹ್ನ ಈಗತ್ತೆ ಕೇಳಿಸ್ಲತ್ತದ ನನ್ನ ಮಾತ. ನಡಿ ಜಲ್ದಿ. ನೋಡ್ರಿ ಈಗ ಚಾ ರೆಡಿ ಆಗಿದೆ. ಈಗ ಚಾ ತೊಗೊಂಬಂದಿನಿ. ಈಗ 4 ಜನ ಕಲ್ತ್ ಕೇಸಿನ ನೋಡ್ರಿ. ಈಗ ಚಾ ಕುಡ್ಲಿತೀವಿ. 4 ಜನ. ಸಂತೋಷ್ ಆಫೀಸ್ಗೆ ಹೋಗಿಲ್ಲ. ಇಲ್ಲ ಸಂತೋಷ್ ಆಫೀಸ್ಗೆ ಹೋಗಿಲ್ಲ. ಯಾಕಂದ್ರೆ ನನಗೆ ಚಿಕ್ಕಿಗೆ ಆರಾಮಿಲ್ಲಲ್ಲ, ಹಂಗಂತ ಕೇಸಿಂದ ವರ್ಕ್ ಫ್ರಮ್ ಹೋಮ್ ತಗೊಂಡಾರ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ಮಧ್ಯಾಹ್ನ ಚಲೋ 12:30 1 ಹೊಂಟದ್ರಿ. ಈಗ ನಮ್ದು ಗುಡ್ ಮಾರ್ನಿಂಗ್ ಅಂತದ್ರಿ. 2 ಬಿಗ್ ಬಾಸ್ ಇಡತ್ತ ನೋಡುವ. ಬರ್ರಿ ಈಗ ಎಲ್ಲರೂ ಕಲ್ತ್ಕೇಸಿಂದ ಚಾ ಕುಡಮಿ. ಗುಡ್ ಆಫ್ಟರ್ನೂನ್ ಅಂತ ದನಕ. ಬರ್ರಿ ಈಗ ಚಾ ಕುಡಮ್. ಬರ್ರಿ ಈಗ ಗುಡ್ ಆಫ್ಟರ್ನೂನ್. ನೋಡ್ರಿ ಇಲ್ಲಿ ಇಬ್ರು ಸಾಬ್ ಕೆಲಸ ಮಾಡಕತ್ತಾರ. ಎಲ್ಲೋರ್ ಪಪ್ಪ ಕೆಲಸ ಮಾಡಕತ್ತಾರ. ಎಲ್ಲೋರ್ದು ಕೆಲಸ ನಡೆದ ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಈಗ 3 ಮಂದಿನ ಕೆಲಸ ಮಾಡತ್ತಾರ. ನಾನು ಹೋಗಿ ಬಡ ಏನು ಮಾಡ್ತೀನಿ, ಒಂದಿಷ್ಟು ಚಪಾತಿ ಟೊಮೆಟೊ ಚಟ್ನಿ ಮಾಡ್ಕೊತೀನಿ. ಇನ್ನು ಚಿಕನ್ ಕರಿ ರೈಸ್ ಎಲ್ಲ ಅದಾರ. ಈಗ ನಾನು ಈ ಜೊತೆಗೆ ಅಡುಗೆ ಮಾಡ್ಕೊತೀನಿ ರೀ. ಚಂದನದ ಬಡ ಮುಖರನ್ನ ತೊಳ್ಕೊಂಡೀನಿ. ಚಳಿಯು ಭಾಳ ಅದ ನೋಡ್ರಿ. 3 ಕೆಲಸ ನಡೆದದ್ರಿ. ಒಂದು ಗಜೆಲ್ಲ ಮಮ್ಮಿಗೆ ರೊಟ್ಟಿ ಮಾತ್ರ ಅಂದ್ರೆ ಪುಲ್ಕೆ ರಾತ್ರಿ ಹಿಟ್ಟು ನಾದಿದ್ರಿ. ಎಷ್ಟೊಂದು ಹಾಕೊಂಡ್ಬಿಟ್ಟಿದೆ ಐತಿ. ಇನ್ನೂ ಒಂದು ಇದ್ರಾಗೂ ಒಂದು 7 ಚಪಾತಿ ಆತಾವ್ರಿ. ಜಾಸ್ತಿ ಏನಿಲ್ಲ. ಇನ್ನು ರಾತ್ರಿ ಇನ್ನೂ ಒಂದು 5 ಚಪಾತಿ ಅವ. ಬಡ ಪಲ್ಯನೂ ಗರಂ ರೀ. ಅವಾಗೇ ಮಾಡ್ಕೊಂಡು ಒಂದಿಷ್ಟು ರೈಸ್ ಗರಂ ಮಾಡ್ತೀನಿ. ಟೊಮೆಟೊ ಚಟ್ನಿ ಮಾಡಿಬಿಡ್ತೀನಿ ರೀ. ಇಲ್ಲಿ ನೋಡ್ರಿ ಗೈಸ್, ಎಲ್ಲ ಮಮ್ಮಿಗೆ ಏನೋ ಪಲ್ಯ ಅಂದ್ರೆ ಚಟ್ನಿ ಮಾಡ್ತಾ. ಮಮ್ಮಿ ಆ ಚಟ್ನಿ ಮಾಡ್ತಿದ್ದಿ? ಟೊಮೆಟೊ ಚಟ್ನಿ ಅಪ್ಪ. ಅದ್ರೊಳಗ ಟೊಮೆಟೊ ತೊಗೊಂಡಿನಿ, ಮೆಣಸಿನ್ಕಾಯಿ ತೊಗೊಂಡಿನಿ, ಬೆಳ್ಳುಳ್ಳಿ ತೊಗೊಂಡಿನಿ, ಉಳ್ಳಾಗಡ್ಡಿ ತಪ್ಪಲ್ ತೊಗೊಂಡಿನಿ. ಇವ್ ಕಿಸ್ಸು ಕೈ ಚಂದ ಫ್ರೈ ಮಾಡ್ಕೊಂಬಳಕ. ಆಮ್ಯಾಗ ಶೇಂಗಾ ಮತ್ತಂದ್ರೆ ಕೊತ್ತಂಬರಿ ಉಪ್ಪು ಹಾಕಿಸಿ ಚಂದನ ಇದಕ್ಕೆ ಪೀಸ್ಕೊಂಡ್ಬಿಡ್ತೀನಿ. ಇದು ಏನಂದ್ರೆ ಮಸ್ತ್ ಟೊಮೆಟೊ ಚಟ್ನಿ ರೆಡಿ ಆಗ್ಬಿಡ್ತದೆ ನೋಡ್ರಿ ಫ್ರೆಂಡ್ಸ್. ಈಗ ಊಟ ರೆಡಿ ಆಗ್ಯದ ನೋಡ್ರಿ. ಬರ್ರಿ ಈಗ ಊಟ ಮಾಡಮ್. ಈಗ ಮಸ್ತನತ್ತ ಬಿಸಿ ಫುಲ್ಕೆ ಮಾಡ್ಕೊಂಡೀನಿ. ಟೊಮೆಟೊ ಚಟ್ನಿ ಮಾಡ್ಕೊಂಡೀನಿ. ಮತ್ತಂದ್ರೆ ಚಿಕನ್ ಇತ್ತು ನೋಡ್ರಿ, ಅದನ್ನು ನಾ ಈಗ ಗರಂ ಮಾಡ್ಕೊಂಡ್ಬಿಟ್ಟೀನಿ. ಮತ್ತಂದ್ರೆ ಇಲ್ಲಿ ರೈಸ್ ಅದ ನೋಡ್ರಿ. ಈಗ ಎಲ್ಲ ರೆಡಿ ಆಗ್ಯದ. 1 kg ಚಿಕನ್ ತೊಗೊಂಡು ಇನ್ನ ಇಷ್ಟು ಕುಂತದ ನೋಡ್ರಿ ರಾತ್ರಿದು. ಈಗೇನು ಮಧ್ಯಾಹ್ನ ಊಟಕ್ಕೆ ನಮ್ಗೆ ಇದೇ ಸಾಕಾಗ್ಬಿಡ್ತದ್ರಿ ಫ್ರೆಂಡ್ಸ್. ಈಗ ಈ ಅಣ್ಣ ನೋಡ್ರಿ ಕೈಕಾಲು ಮುಖ ತೊಗೊಂಡು ಇವ ಇಲ್ಲಿ ಕೂತಾನ, ಇವ ಅಲ್ಲಿ ಕೂತಾನ. ಬರ್ರಿ ಜಲ್ದಿ ಬರ್ರಿ ನೋಡ್ರಿ. ಈಗ 4 ಜನ ಕಲ್ತ್ಕೇಸಿಂದ ಈಗ ಊಟ ಮಾಡತ್ತೀನಿ ನೋಡಿ. ಮಸ್ತ್ ಅನ್ನತ್ತ. ಸಂತೋಷ ಟೊಮೆಟೊ ಚಟ್ನಿ ಕೊಟ್ಟೀನಿ, ನಾನು ತೊಗೊಂಡಿನಿ. ಇವ್ರಿಬ್ರಿಗೆ ಬರೀ ಚಿಕನ್ ಹಾಕೊಟ್ಬಿಟ್ಟೀನಿ ರೀ. ಚೆನ್ನಾಗಿದೆ. ಶಿಸ್ತನತ್ತ. ಬರೀ ಊಟ ಮಾಡೋ ನೋಡ್ರಿ. ಟ್ಯೂಷನ್ ರೆಡಿ ಆಗ್ತಾರ. ಅವ್ರ ಮಮ್ಮಿ ಅನ್ಕರ ರೆಡಿ ಮಾಡತ್ತಾಳ. ಸಣ್ಣ ಕೂಸುಗಳ ಪಾಪ. ನನ್ನ ಮಕ್ಕಳು ಸಣ್ಣ ಕೂಸ್ಕೊಂಡು ನೀ ಹೆಂಗೆ ಊರಿಗೆ ಹೋದಾಗ ನಿಮ್ಮ ಅವ್ವ ನಿನಗ ಪೆಳ್ಳ ಬೈತಾಳ, ಆಮ್ಯಾಗ ಮಾಡ್ಕೊಡ್ತಾಳಲ್ಲ ಹಂಗೆ ನನಗೂ ನನ್ನ ಚಿಕ್ಕು ಮಿಕ್ಕು ಹಂಗೆ. ये कौन सा उसको काला
ಮತ್ತೆ ದಿನ ತಂದಿನ್ರು ಹೊಸ ಟೈಪಿ ಹಾಕದೇ ಆಗಲಿಲ್ಲ, ಈಗ ಹಾಕ್ಲತ್ತೀನಿ ನೋಡಿ. ಗರಂ करके डाल देता हूँ उसको. ಇಲ್ಲಿ ನೋಡ್ರಿ, ವಾವ್ ನೋಡ್ರಿ, ನಂದು ಇಬ್ರು ರಾಜ್ಕುಮಾರ್ಗಳು ಎಷ್ಟು ಚಂದ ರೆಡಿ ಆಗ್ಯಾವ. ನೋಡ್ರಿ ಫ್ರೆಂಡ್ಸ್, ನಾವು ಮ್ಯಾಲೆ ಬಟ್ಟಿ ತೊಗೊಂಡು ಬಂದೀವಿ. ಈಗ ಹಸಿ ಬಟ್ಟೆ ಯಾವ ಈಗ ಮಮ್ಮಿ ಅಲ್ಲಿ ಮ್ಯಾಲೆ ಹಾಕ್ಲತ್ತಾಳ. ಎಲ್ಲ ಒಣಗ್ಸಕತ್ತೀನ್ರಿ, ಮತ್ತೆ ಏನು ಮಾಡಿರ್ಬೋದು. ಹೊರಗಡೆ ಫುಲ್ ಕೊರೋ ಆಗ್ಬಿಟ್ಟಂತ ಫುಲ್ ಕೊಬ್ಬಿ ಆಗತ್ತದ್ರಿ ಫ್ರೆಂಡ್ಸ್. ನೋಡ್ರಿ, ಈಗ ಇಬ್ರು ಸಾಬರಿಗ ಟ್ಯೂಷನ್ ಕೊಟ್ರ ನೋಡಿ. ಬಾಯ್ ಬಾಯ್. ಇಬ್ರು ಒಂದ್ ಕಡೆ ನಿಂತವ್ರಿ, ಬಿಲ್ಕುಲ್ ಚಾವ್ ಮಾಡ್ಬೇಡ್ರಿ. ಏನ್ ಹೇಳ್ತೀನಿ ಚಿಕ್ಕು ಕೇಳಿಸತ್ತಿದ್ದೀರ? ಇಬ್ರು ಈಗ ಟ್ಯೂಷನ್ಗೆ ಹೋಗಲ್ಲಕ ನಾ ಏನ್ ಮಾಡ್ತೀನಿ, ಒಳಗೆ ಒಂದಿವ್ಸ ಬಟ್ಟೆವ ಈಗ ಸರ ವಿಷಯ ಮಡಚಿಟ್ಬಿಡ್ತೀನಿ. ಆಮೇಲೆ ಭಾಂಡೆದ ತಿಕ್ಕಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಉಳ್ಕಿದ ಕೆಲಸ ಮಾಡೋದು ನೋಡ್ರಿ. ಸಾಬರ್ರಿ ಎಲ್ಲ ತರ ನಾನೇ ಮಾಡ್ತೀನಿ, ಸುಮ್ ಕುಂದ್ರಂತ. ಆದ್ರೆ ಮಾಡ್ತೀನಿ, ಇದರಿಂದ ನೋಡ್ತೀನಿ. ಈಗ ಇಬ್ರು ಒತ್ತಾಟ ನಿಂತ ಹೋಗ್ರು. ಏನ್ ಹೇಳ್ತೀನಿ? ಬಾಯ್. ನೋಡ್ರಿ, ಹೊರಗಿನ ಮೌಸಮ್ ನೋಡ್ರಿ ಎಷ್ಟು ಖರಾಬ್ ಅದ ರೀ. ಇಲ್ಲಿ ನೋಡ್ರಿ, ಇಬ್ರು ಸಾಬರು ಹೋದ್ರು ಟ್ಯೂಷನ್. ಬಾಯ್. ಇಲ್ಲಿ ನೋಡ್ರಿ, ಈಗ ಹೊರಗಿನ ಮೌಸಮ್ ನೋಡ್ರಿ, ಈಗ ಬಿಸಿಲಿಲ್ಲ, ಏನಿಲ್ಲ ನೋಡ್ರಿ ಫ್ರೆಂಡ್ಸ್. ಫುಲ್ ಚಳಿ ಚಳಿ ಚಳಿ. ಬರ್ರಿ ಹೋಗಮಲ್ಲ, ನಮ್ಮ ಸಾಬರು ಕೂತ್ ಕೆಲಸ ಮಾಡತ್ತಾರೆ ನೋಡ್ರಿ. ಚಿಕ್ಕು ಮಿಕ್ಕು ಟ್ಯೂಷನ್ಗೆ ಹೋಗ್ಬಿಟ್ಟ ನೋಡ್ರಿ. ನಾವು ಸ್ವಲ್ಪ ರೆಸ್ಟ್ ಮಾಡಿ ಸಂತೋಷ್ ಕೂತ್ ಕೇಸಿರ ಕೆಲಸ ಮಾಡುತ್ತೆ. ದೂರ ಸೀದಾ ಮುಕ್ಕೊಂಡ್ಬಿಟ್ರಿದ್ ನೋಡ್ರಿ. ಸ್ವಲ್ಪ ಹೊತ್ತು ಚಳಿ ಭಯಂಕರ ಅದ ರೀ ಫ್ರೆಂಡ್ಸ್. ಚಳಿ ಅಂದ್ರೆ ಈ ಕಡೆಯಿಂದ ಇಲ್ಲ ನೋಡ್ರಿ ಡೆಲ್ಲೆ. ಈಗ ನಾವು ನಮ್ಮ ಕೆಲಸ ಸಾಮಾನು ತೊಗೊಂಡಿವಿ. ಈಗ ನಾವು ಮೋಮೋಸ್ ಪಾರ್ಟಿ ಮಾಡ್ತೀವ್ರಿ ಮಮ್ಮಿಗೆ ಬಿಟ್ಟು. ಮಸ್ತ್ ಥಂಡ್ಯಾಗ ಬಿ ಅದು ಬಿ ಮಸ್ತ್ ನೋಡಿ. ಇವನ್ ಬ್ಯಾಗಿನ ಹ್ಯಾಂಗ್ ಹೋಗಿ ಬರ್ತದ ನನ್ನ ಬಾಯ್ ಬಿ. ಚಲೋ ನೋಡ್ರಿ ಫ್ರೆಂಡ್ಸ್, ಮಮ್ಮಿ ರೊಟ್ಟಿ ಮಾಡ್ಲಿತ್ತಾಳ ನೋಡ್ರಿ. ರೊಟ್ಟಿ ಮಾಡೋ ಸಲುವಾಗಿ ಎಲ್ಲ ಇಟ್ಕೊಂಡೀನಿ. ಅದ ರೊಟ್ಟಿ ಮಾಡ್ತೀನಿ ಇಲ್ಲೋ ಗೊತ್ತಿಲ್ಲ. ಅಲ್ಲಿಂದ ತೆಲ್ ಮಾಡ್ಲಿ ಸುಮ್ಮನೆ ಕಾಲು ಬ್ಯಾನಿ ಅಲ್ಲತ್ತ. ಸಂತೋಷನ ಕುಂತೆ ಮಾಡ್ಕೊಂಡ್ ಕೆಸನ ಸುಮ್ಮನೆ ಕುಂತು ಮಾಡ್ಬೇಕಂತ ಇಲ್ಲಿ ಸಿಲಿಂಡರ್ ತೊಗೊಂಬಂದಿನ್ರಿ, ಗ್ಯಾಸ್ ತೊಗೊಂಬಂದಿನ್ರಿ. ಗ್ಯಾಸ್ ಲೀಕ್ ಆಗ್ಲಾಕತ್ತದ್ರಿ, ಎಲ್ಲಿ ಸ್ಮೆಲ್ ಬರ್ಲಾಗ್ತದ್ರಿ ಅದ್ರಾಗಿಂದು. ಸಂತೋಷ ಚಿಕ್ಕು ಬಿಕ್ಕು ಪ್ರಾಜೆಕ್ಟ್ ಸಮಾಂತರ ಅಂತ ಹೊರಗೆ ಹೋಗಿದ್ರು. ಮತ್ತು ಅವ್ರಿಗೆ ಫೋನ್ ಮಾಡ್ಕೇಸಿಂದ ಕರ್ದೀನಿ. ಹೋಗ್ಕೇಸನೆ ವಾಪಸ್ ಈಗ ಇನ್ನೊಂದು ಪೈಪ್ ತೊಗೊಂಬರ್ಬೇಕ್ರಿ, ಗ್ಯಾಸಿನ ಪೈಪ್ ತೊಗೊಂಬರ್ಬೇಕು. ಖರೆ ಹೇಳ್ತೀನಿ, ಈ ಮನಿನೇ ನಮ್ಮ ಹಣಿವಾರಿ ಖರಾಬ್ ಅದ, ಇದು ಮನಿನೇ ಇದು ಅದ, ನನಗೆ ಏನೇನು ಗೊತ್ತಾಗಲ್ಲಾಗ್ಯಾರ ನೋಡ್ರಿ. ನಿನ್ನೆ ಅವೆಲ್ಲ ಚಂದ ಮಾಡ್ದೇವು, ಬಾಗಿಲು ಚಂದ ಮಾಡ್ದೇವು. ಈಗಂದ್ರೆ ವಾಶ್ರೂಮ್ನಾಗ ನೀರೇ ಹೋಗಲ್ಲಾಗ್ಯಾವ್ರಿ. ಆ ಪೌಡ್ದಾಗ ಒಟ್ಟ ನೀರು ಹೋಗಲ್ಲ. ಎಷ್ಟು ಫ್ರೆಶ್ ಮಾಡಿದ್ರು ನೀರೇ ಹೋಗಲ್ಲ. ಅದನ್ನೀಗ ನಾವೇ ಮಾಡಿಸ್ಬೇಕಂತ ಓನರೇ ಫೋನ್ ಮಾಡಿ ಕೇಳಿದ್ವಿ. ಅವರೆಲ್ಲ ಥರ ಇಲ್ಲ, 1 ತಿಂಗ್ಳಿಗಿಂತ ಹೆಚ್ಚಿಗೆ ಆಗ್ಬೇಕು, ನೀವು ಇದ್ರೆ ಎಲ್ಲ ನೀವೇ ಮಾಡಿಸ್ಬೇಕು, ನಾವೇನೂ ಮಾಡ್ಸಂಗಿಲ್ಲ ಅಂತಂದ್ಬಿಟ್ರು. ಅದೇ ಯಾಕಾಗಲ್ಲ, ಕುಕ್ಕರ್ ನೋಡ್ರಿ, ನೋ ಪ್ರಾಬ್ಲಮ್ ಅನ್ಕೇಸಿ ಈಗ ಆಲ್ವೇಸ್ ವೆಲ್ ಅನ್ಕೋತಿಗೆಲ್ಲ ನಾವೇ ಮಾಡಿಸ್ಬೇಕು. ಒಂದಾಗಣ ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಹೊಂಟವ್ರಿ ಲೈಫ್ನಾಗ. ಏನಾಗತ್ತದೋ ಏನು ಬೀಳತ್ತದೋ ಗೊತ್ತಿಲ್ಲ. ಎಷ್ಟ ಖುಷಿಲೇ ಇರ್ಲಕ್ಕೆ ಟ್ರೈ ಮಾಡತ್ತೀರಿ, ಮತ್ತೆ ಬಸಡೆ ಆಗ್ತದ್ರಿ ನಮ್ಮ ಲೈಫ್ನಾಗ. ಅದರಿಂದ ನಂದು ಸಂತೋಷ ಸುಮ್ಮನೆ ತಲೆ ಖರಾಬ್ ಆಗ್ಲಕತ್ತದ. ಈಗ ನೋಡಿ, ನೀವು ವೇಸ್ಟ್ ರೊಕ್ಕ ನೋಡ್ರಿ ನಮ್ಮ ಇವೆಲ್ಲ. ಈ ಕಡೆ ನಾವು ರೆಂಟ್ನು ಕೊಡಬೇಕು, ವಿತ್ ಏನು ಲುಕ್ಸಾನ್ ಆದ್ರೆ ಬಿ ಅದ್ರ ಭರ್ಪಾಯಿನೂ ನಾವೇ ಮಾಡ್ಬೇಕಂತ್ರಿ. ಹಿಂಗದ ನೋಡ್ರಿ. ಈಗ ಈ ಪೈಪ್ ಗ್ಯಾಸ್ ಚಾಲು ಮಾಡ್ಲತ್ತೀನಿ, ಪೈಪಿನಾಗ ಸ್ಮೆಲ್ ಹೊಂಟದ್ರಿ. ನಾನು ಅದೇ ಸ್ಮೆಲ್ ಯಾಕೆ ಹೊಂಟದ ಅಂತಂದು ಈಗ ಹಚ್ದಾಗ ನೋಡ್ಲತ್ತೀನಿ. ಇದನ್ನು ಖರಾಬ್ ಆಗ್ಬಿಟ್ಟದ. ಅವರೇ ಏನು ಮಾಡ್ಬೇಕು, ನಾರೇ ಏನು ಮಾಡ್ಬೇಕು, ಅವನಿಗೂ ಸಾಕಾಗ್ಯ, ನಂಗೆ ಸಾಕಾಗ್ಯ ನೋಡಿ. ಹಂಗಾಗ್ಬಿಟ್ಟದ ನೋಡ್ರಿ. ಈಗ ಪಪ್ಪ ಹೇಳು, ಅವ್ರಿಗೆ ಅಲ್ಲೇ ದುಕಾನ್ ಮೇಲೆ ನಿಂದಿರ್ಸಿನಿ. ಈಗ ಏನಂತ ಅವ್ನು ಫೋನ್ ಪೇ ಬೇರೆ ನಡೆಯಲಾಗ್ಯದ ಅಂತ ಸಂತೋಷ. ಈಗ ಮತ್ತೀಗ ನೀವು 500 ರೂಪಾಯಿ ಕೊಟ್ಟಿನ ತೊಗೊಂಡು ಹೋಗ್ಲಕತ್ತ. ನೀವು ಒಂದು ಪೈಪ್ನು ತೊಗೊಂಡ್ಬರ್ರಿ, ಹಾಲಿನ ಪ್ಯಾಕೆಟ್, ಬಿಸ್ಕಿಟ್ ಇಲ್ಲ ರಸ್ ತೊಗೊಂಡ್ ಬರ್ರಿ. ಪ್ರಾಜೆಕ್ಟ್ ಸಾಮಾನು ನೀವು ತೊಗೊಂಡ್ ಬಂದ್ಬಿಟ್ಟಿದೆ. ಹುಡ್ಕೋತ ಹೋಗಿ ತೊಗೊಂಡ್ ಹೋಗ ಅನ್ಕತಾನೆ. ಇದನ್ನ ಆದ್ಕೊಲ್ಲಿ ಏನ್ ಮಾಡ್ಲಿ ನಂಗೆ ತಲೆನೇ ಓಡಲಾಗ್ಯದ. ಇಷ್ಟು ಇಟ್ಕೊಂಡು ಗಪ್ಪ ಕುಂತೀನಿ ನೋಡ್ರಿ. ನಾ ನೋಡ್ರಿ, ಇಲ್ಲಿ ರೊಟ್ಟಿ ಮಾಡೋ ಕಾರ್ಯಕ್ರಮ ನಡೆದದ. ಮಸ್ತ್ ಅನ್ನತ್ತ. ಈ ರೊಟ್ಟಿ ಮಾಡೋ ಚಕ್ಕರ್ದಾಗ ಇಟ್ಟು ತಲೆ ಖರಾಬ್ ಆಗ್ಯದ್ರಿ. ಈಗ ಸಂತೋಷ್ ಇದಕ್ಕೆ ಜರ ಕಟ್ ಮಾಡಿ ಹಂಗ ಮಾಡಿ ಈಗ ಜೋಡಿಸ್ಕೇಸಿಂದ ಈಗ ತಾತ್ಕಾಲ ಪೂರ್ತಿಯಾಗಿ ಮಾಡ್ಯಾರ. ಬೆಳಗ್ಗೆ ಹೋಗ್ಕೇಸಿಂದ್ರ ಪೈಪ್ ಅದು ಎಲ್ಲ ತೊಗೊಂಡ್ ಬರ್ಬೇಕು ನೋಡ್ರಿ ನಾವು. ಇಲ್ಲಾಂದ್ರೆ ಅವ್ರು ಕುತ್ಕೇಸಿನ ಮಸ್ತ್ ಅನ್ನತ್ತೇಳಿ ಸೊಪ್ಸಿ ಪಲ್ಯ ಸೋಸಾಕತ್ತಾರ ನೋಡ್ರಿ. ಈಗ ನಮ್ಮ ಚಿಕ್ಕಣ್ಣಲ್ಲಿ ಕೆಲಸ ಮಾಡತ್ತಾನ, ಎಲ್ಲ ಸೊಪ್ಸಿ ಪಲ್ಯ ಸೋಸ್ಲತ್ತಾನ.
ನಾ ಅಂದ್ರೆ ಕೂತ್ಕೆಸಿಂದ ಇಲ್ಲಿ ರೊಟ್ಟಿ ಮಾಡಕತ್ತೀನಿ. ಪೂರ ಹಿಟ್ಟಾಗ್ಯದ್ರಿ, ಪೂರ ಮೈ ತುಂಬ ನನಗೆ. ನಾರಿ ಮಾಡ್ಕೋತೀರಿ ಹೇಳಿದ್ರೆ लास्ट लड्डू रहता है मेरे लिए ಅಲ್ಲಿಡು ನೀ ಭಾತ್ ನೋಡ್ರಿ ಫ್ರೆಂಡ್ಸ್, ಇದು ಲಾಸ್ಟ್ ರೊಟ್ಟಿ ಅದ, ಏಕದಮ್ ಧಮ್ ರೊಟ್ಟಿ ಅದ. ಯಾಕಂದ್ರೆ ನಮ್ಮ ಚಿಕ್ಕವನ್ನ ಮಮ್ಮಿ ನನಗೆ ಮುಟ್ಕಿ ಮಾಡಿಕೊಡು ಅಂತ ಕೇಸಿನ ನನ್ನ ಮಗನ ಸಲುವಾಗಿ ನಾ ಈಗ ಮುಟ್ಕಿ ಮಾಡ್ಕೊಡ್ತೀನಿ ನೋಡ್ರಿ ಫ್ರೆಂಡ್ಸ್. ಮನಿ ಎಲ್ಲ ಪೂರ ಘಾಣ ಇಬ್ಸೀನ್ರಿ, ಈಗ ಸಾಫ್ನು ಮಾಡ್ಬೇಕ್ರಿ ಫ್ರೆಂಡ್ಸ್. ಲಾಸ್ಟಿಗೆ ಇಷ್ಟು ಕಟ್ ಮಾಡ್ತೀನಿ ರೀ. ಹಂಗೆ ನಮ್ಮ ಸಾಬರಿಗೆ ಪಲ್ಯ ಮಾಡ್ಲತ್ತಾರ, ಅವ್ರಿಗೂ ಎಲ್ಲ ಪ್ರಿಪೇರ್ ಮಾಡ್ಕೊಡ್ಬೇಕ್ರಿ ಈಗ. ನೋಡ್ರಿ ನಾ ಈಗ ಏನ್ ಮಾಡ್ತೀನಿ ಅಂದ್ರೆ ಸಂತೋಷಾಗ ಎಲ್ಲ ಮೆಣಸಿಕಾಯಿ ಬೆಳ್ಳುಳ್ಳಿ ಎಲ್ಲ ಪೀಸಿ ಮಾಡಿ ಕಟ್ ಮಾಡಿ ಕೊಡ್ಲಕತ್ತೀನಿ ನೋಡ್ರಿ. ಸಂತೋಷದಲ್ಲಿ ಇಂಡಕ್ಷನ್ ಮೇಲೆ ಪಲ್ಯ ಪಾನೆ ಹೊಡ್ಕೊಳಕತ್ತಾರ. ಮತ್ತೆ ಇಲ್ಲ ಈಗ ಏನ್ ಮಾಡ್ತೀನಿ ಅಂದ್ರೆ ಮುಟ್ಕಿ ಮಾಡ್ಕೊತೀನಿ ರೀ. ಮುಟ್ಕಿ ಬೇಕು ನೋಡ್ರಿ ಫ್ರೆಂಡ್ಸ್, ಈಗ ನಾ ಏನ್ ಮಾಡೀನಿ, ಬೆಳ್ಳುಳ್ಳಿ ಇಟ್ಟು ಇದ್ರ ಮ್ಯಾಗ ಚಂದ ಮಾಡ್ಕೊಂಡ್ಬಿಟ್ಟಿನಿ ನೋಡ್ರಿ ಫ್ರೆಂಡ್ಸ್. ಮಸ್ತ್ ಅನ್ನೋದ್ರಿ, ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡಿನ್ರಿ. ಮತ್ತಂದ್ರೆ ಇದೇನ್ ಮಾಡ್ತೀನಿ, ಸ್ವಲ್ಪ ಮಸಾಲೆ ಖಾರ ಬೆಳ್ಳುಳ್ಳಿ ಪೂರ ಇದಕ್ಕೆ ಹತ್ಕೊಂಡ್ಬಿಟ್ಟದ. ಮತ್ತಂದ್ರೆ ನೋಡ್ರಿ ಈಗ ಉಪ್ಪು, ನಿಮ್ಮಲ್ಲಿ ಕೊತ್ತಂಬರಿ ಇತ್ತಂದ್ರೆ ನೀವು ಕೊತ್ತಂಬರಿನೂ ಹಾಕೋಬೋದ್ರಿ, ನಂಬಲ್ಲಿ ಹೋದ್ರೆ ಹಾಕ್ತೀನಿ. ಮಿಕ್ಕು ಅದು ಕೊತ್ತಂಬರಿ ಕೊಡುವ ಅಮ್ಮ, ಅಲ್ಲಿ ಸ್ವಲ್ಪ ಕೊತ್ತಂಬರಿ ಕೊಡು. ಟೇಸ್ಟ್ ಮಾತ್ರ ಸಖತ್ತಿರ್ತದೆ. ನೋಡ್ರಿ ಈಗ ಮಸ್ತ್ ಅನ್ನತ್ತ ಕೊತ್ತಂಬರಿನೂ ಹಾಕಿನಿ, ಎಲ್ಲ ಹಾಕಿನಿ. ಇದಕ್ಕೆ ಈಗ ಏನ್ ಮಾಡ್ಬೇಕಂದ್ರೆ ಎಕ್ದಮ್ ಜಲ್ದಿ ಏನು ಮಾಡ್ಬೇಕು, ಜೋರ್ ಹಚ್ಚಿದಕ್ಕೆ ಪೀಸ್ಕೋಬೇಕ್ರಿ ಹಿಂಗೆ ಚಂದ. ನಿಮ್ಮ ಮನ್ಯಾಗ ಒಳ್ಳಿರ್ತದೆ ನೋಡಿ, ನೀವು ಒಳ್ಳಾಗ್ನು ಕುಟ್ಬೋದು ನೋಡ್ರಿ ಫ್ರೆಂಡ್ಸ್. ವಾವ್, ಸ್ಮೆಲ್ ಹೆಂಗೆ ಹೊಂಟ ಚಿಕ್ಕು ಮಿಕ್ಕು? ಮಸ್ತ್ ಹೊಂಟ, ಚಂದದ, ಎಕ್ದಮ್ ಭಾರಿ ಹೊಂಟದ ನೋಡ್ರಿ ಸ್ಮೆಲ್ಲರ. ಇದು ಆಲತ್ತದ್ರಿ ಇದು. ಮಮ್ಮಿ ಅದು ಬಲ್ಲೊಳಗೆ ಕೈ ನಿತ್ ಮಾಡ್ಲಾ? ಕೈ ನಿತ್ನು ಮಾಡ್ತೀನಿ. ಇದು ಇನ್ನು ಗರಂ ಅದಾರು ಭಾಳ ಕೈ ಸುಡ್ತದ ನೋಡ್ರಿ. ಈಗ ಮಸ್ತ್ ಅನ್ನತ್ತ. ಈಗ ಸಣ್ಣ ಮಾಡ್ಕೊಂಡ್ಬಿಟ್ಟಿನಿ. ಇದಕ್ಕೀಗೇನು ಮಾಡಮ್ರಿ, ಕೈ ನಿಂತು ಮುಗ್ಸಮ್ರಿ. ಹಿಂಗ ಎಲ್ಲ ಮಿಕ್ಸ್ ಆಗ್ತದೆ ಚಂದ ಅನ್ನತ್ತ. ಕಿಲ್ಲೆ ಅದನು ಒಯ್ದು ಕೊಡೋಲ್ ಪಪ್ಪ, ಕಿಲ್ಲ ಬರೀ ಅದ ಎಣ್ಣೆ ಡಕ್ಕನ. ನೋಡು ಫ್ರೆಂಡ್ಸ್, ಮಸ್ತ್ ಅನ್ನತ್ತ ನೋಡ್ರಿ. ಈಗ ಮುಟ್ಕಿ ರೆಡಿ ಆಯ್ತು. ಉತ್ತರ ಕರ್ನಾಟಕ ಸ್ಪೆಷಲ್ ಮಸ್ತ ಜೋಳದ ಮುಟ್ಕಿ. ಶ್ರೀ ಮುಟ್ಕಿ ಹೆಂಗ ಭಾರಿ ಆಗ್ಯದ. ನಿಮ್ಮ ಮಮ್ಮಿ ನೆನ್ಪುಂಟದೆ ಹೊಯ್ಕೊಂಡು ಯಾರು ನೆನ್ಪುಂಟದ? ನಿಮ್ಮ ಮಾಯಿದಂತು ಪಾಪ. ನಮ್ಮ ಅತ್ತಿ ಎಷ್ಟು ಚಂದ ಅಡುಗೆ ಮಾಡ್ತಾ, ಹಿಂಗೆ ಮಾಡ್ತಾನೆ ನೋಡ್ರಿ. ಯಾವಾಗ ನೋಡ್ದಾರ ನೋಡ್ರಿ, ನಮ್ಮಿಬ್ರು ಸಾಬರು ಮಸ್ತ್ ಅನ್ನತ್ತ ಮುಟ್ಕಿ ತಿನ್ಕೋತ್ ಕುಂತಾರ ನೋಡ್ರಿ. ಹೆಂಗಾಗ ಚಿಕ್ಕು ಮಿಕ್ಕು? ಯಾರು ಹೇಳಿವ್ರು ಮಾಡಂತ? ಖರೆ ಹೆಂಗಾಗ್ಯದ? ಮಸ್ತ್ ಆಗ್ಯದ. ಹೆಂಗಾಗ್ಯದ ನಿಂಗೆ ಏನ ಬೇಕು? ಇವ್ರಿಬ್ರಿಗೆ ಕೊಟ್ಟೀನಿ ರೀ. ಅವನಿಗೆ ಒಂದೇ ಬೈಟ್ ಕೊಟ್ಟಿದ್ನ. ಹೋಗಿ ಮಿಕ್ಕು ಪಪ್ಪಾಗ ಒಂದು ಬಿಟ್ಟು ತಿನ್ಸಪ್ಪ. ನೋಡ್ರಿ ಫ್ರೆಂಡ್ಸ್, ಇವರು ನನಗೆ ಮನೆಗೆ ಬಿಟ್ಕೇಸಿ ಹೋಗಿ ಮಸ್ತನತ್ತ ಮೋಮೋಸ್ ಜಡ್ದಾರ, ಎಲ್ಲ ಜಡ್ದಾರ. ಮತ್ತು ಮ್ಯಾಗಿನಿಂದ ತಂದ್ರೆ ನೋಡ್ರಿ ಒಂದು ಜಾಮೆಟ್ರಿ ಬಾಕ್ಸ್ ತೊಗೊಂಬಂದಾನ. ಮಿಕ್ಕಣ ವರ್ಷನಾಗ ಎಷ್ಟು ಜಾಮೆಟ್ರಿ ಬಾಕ್ಸ್ ತೊಗೋತಾರೋ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ್. ಇವರು ಒಂದು ಇದೊಂದು ತೊಗೊಂಡನ, ಮತ್ತೊಂದು ಚಿಕ್ಕ ಒಂದು ಕಲರ್ ಪೆನ್ಸಿಲ್ ತೊಗೊಂಡನ. ಇವೇನು ಶೀಟ್ಗಳು ತೊಗೊಂಡನ ಪ್ರೊಜೆಕ್ಟ್ ಮಾಡವ ಅಂತ ಕೇಸಿ ಅಂದ್ರೆ ಕೂತಾನ ನೋಡ್ರಿ. ಇಲ್ಲಿ ಹೆಂಗೆ ದೇವ್ ಕೂತಾನ. ಇಷ್ಟು ತೊಗೊಂಬಂದಾರ ನೋಡ್ರಿ ಅವ್ರು. ಮಸ್ತ್ ಅನ್ನೋದು. ಎರಡು ಪ್ಲೇಟ್ಸ್ ಅಂತೀವಿ ನೋಡ್ರಿ. 2 ಪ್ಲೇಟ್ ಚಿಕನ್ ಮೋಮೋಸ್ ಜಡ್ಕೊ ಬಂದಾರಂತ ನೋಡ್ರಿ ಅವರು. ಏನು ಹೇಳಪ್ಲೇ ಇಲ್ರಿ ಅವ್ರಿಗೆ ಈಗ ಯಾರು. ಬ್ಯಾಳಿ ಮಾಡ ಇಡಿ
ಸಬ್ಸಿ ಪಲ್ಯ ಮಾಡು ಅಂತ ಕೇಸಿಂದ್ರೆ ಹೇಳಿನಿಯ ಬ್ಯಾಳಿ ಪೂರಾ ಇದು ಮಾಡಿಬಿಟ್ಟಾನ್ರಿ ನುಣ್ಣಗೆ ಮಾಡಿ ಅದಕ್ಕೆ ಖಿಚಡಿ ಮಾಡ್ದಂಗೆ ಮಾಡಿ ಹಾಕ್ಯಾನ್ರಿ ಅದಕ್ಕೆ ಪೂರ ನಾ ಅಂದ್ರೆ ಅರ್ಧ ಸಾರು ಮಾಡಮಪ್ಪ ಅರ್ಧ ಅಂದ್ರೆ ಪಲ್ಯ ಮಾಡಮ್ಮ ಅಂತ ಕೇಸಿಂದ್ರೆ ಎರಡು ಅರ್ಧ ಮಾಡಿ ನೋಡ್ರಿ ಸಬ್ಸಿ ಪಲ್ಯ ರೀ ಇಬ್ರು ಮಾಡಿ ಆ ಸಬ್ಸಿ ಪಲ್ಯ ಫ್ರೈ ಮಾಡ್ಯಾರ ನಾವು ಒಂದಿಟ್ಟು ಬ್ಯಾಳಿ ಹಾಕಿ ಗರಗರ ತಿರುಗಿಸ್ಬಿಟ್ಟಿನಿ ಈಗ ಇದಷ್ಟು ಸಾರು ಮಾಡ್ಕೊಂಡ್ಬಿಟ್ಟಿನ್ರಿ ನಾ ಈಗ ಅನ್ನ ಜೊತೆ ಕಿಚನ್ ನೋಡಿ ಪೂರಾ ತಿಪ್ಪಿ ತಿಪ್ಪಿ ಎಬ್ಬಿಸ್ಬಿಡ್ತಾನ್ರಿ ಅದಕ್ಕೆ ನಾವು ಅವನಿಗೆ ಏನೂ ಮಾಡ್ಕೊಡಂಗಿಲ್ಲ ನೋಡಿ ಗೈಸ್ ಎಲ್ಲಾಗಿ ಮಮ್ಮಿ ಬಾಂಡ ತಿಕ್ಲತ್ತಳ ಸಾರು ರೆಡಿ ಐತ್ರಿ ಎಲ್ಲ ರೆಡಿ ಐತಿ ಈಗ ಏನಿಲ್ಲ ಸೀದಾ ಊಟ ಮಾಡಬೇಕು ಮಕ್ಕೊಂಬಿಡ್ಬೇಕು ನೋಡ್ರಿ ಸಾರು ರೆಡಿ ಆಗ್ಯದ ಗ್ಯಾಸ್ ಪೀಸ್ ಒಲಿ ಫಲಿ ಎಲ್ಲ ತಂದು ಇಲ್ಲಿ ಇಟ್ಬಿಟ್ಟದ ಏನೋ ಮಾಡಕ್ ಹೋಗಿ ಏನೋ ಮಾಡಿ ಅಂತಿರಲ್ರಿ ಹಂಗದ ಬರ್ರಿ ನಮ್ಗೆ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ಎಕ್ದಮ್ ಟೇಸ್ಟಿ ಆದಂಥ ಅಡುಗೆ ರೆಡಿ ಆಗ್ಯದ ನೋಡ್ರಿ ಊಟದಾಗ ಇವತ್ತು ನಾವು ಏನೇನು ಮಾಡೀವಿ ಅಂದ್ರೆ ನೋಡ್ರಿ ಸೊಪ್ಸಿ ಪಲ್ಯ ರೀ ಎಲ್ಲಕ್ಕಿಂತ ಫಸ್ಟ್ ನೋಡ್ರಿ ಈಗ ಸೊಪ್ಸಿ ಪಲ್ಯ ಮಾಡೀವ್ರಿ ಸಂತೋಷನ ಇಬ್ರು ಕಲ್ತು ಮಾಡೀವಿ ಇಷ್ಟು ಮೆಹನತ್ ಮಾಡಿ ಇಷ್ಟು ಪಲ್ಯ ಮಾಡೀವ್ರಿ ಇಬ್ರು ಕಲ್ತು ಕೆಸಿನ ಮತ್ತಂದ್ರೆ ನೋಡ್ರಿ ನಾ ಜೋಳದ ರೊಟ್ಟಿ ಮಾಡೀನಿ ಯಾರ್ಯಾರು ಹೊಂಟ್ರು ಊಟಕ್ಕೆ ಇಷ್ಟು ಜೋಳ ಒಂದು ಏನಂತಾರ್ರಿ ಒಂದು ಡಿಗ್ಗಿ ಮಾಡಿ ನೋಡ್ರಿ ಈಗ ಜೋಳದ ರೊಟ್ಟಿ ಕೂತಿ ಕೆಸಿನ ಮತ್ತು ಟೊಮೆಟೊ ಚಟ್ನಿ ಅದ ರೀ ಮತ್ತಂದ್ರೆ ಬ್ಯಾಳಿ ಸಾರು ಚನ್ಗಿ ಬಳಿ ಸಾರು ಅದ ರೀ ಸೊಪ್ಪು ಪಲ್ಯದಾಗ ಚನ್ಗಿ ಬಳಿನೇ ಹಾಕಿವಿ ನೋಡ್ರಿ ಮತ್ತಂದ್ರೆ ರೈಸ್ ಗರಂ ಮಾಡ್ಕೊಂಡು ನೋಡ್ರಿ ಬರ್ರಿ ಈಗ ಎಲ್ಲರೂ ಕಲ್ತ್ ಕೆಸಿನ ಈಗ ಊಟ ಮಾಡಾಮ್ರಿ ಈಗ ನೋಡ್ರಿ ಈಗ ನಮ್ದು ಊಟ ನಡೆದು ನೋಡ್ರಿ ಮಸ್ತ್ ಅನ್ನತಕ್ಕ ಟೊಮೆಟೊ ಚಟ್ನಿ ಸೊಪ್ಸಿ ಪಲ್ಯ ಇದು ಚನ್ಗಿ ಬಳಿ ಹಾಕಿ ಮಾಡ್ಕೊಂಡಿವಿ ಬ್ಯಾಳಿ ಸಾರು ಮಾಡ್ಕೊಂಡಿವಿ ಚನ್ಗಿ ಬಳಿದು ಮತ್ತಂದ್ರೆ ರೈಸ್ ರೊಟ್ಟಿ ಜೋಳದ ರೊಟ್ಟಿ ಮಾಡ್ಕೊಂಡಿವಿ ನೋಡ್ರಿ ಹಂಗಾಗ್ಯದ ಚಂದ ಆಗ್ಯದ ಸೊಪ್ಸಿ ಪಲ್ಯ ಇಬ್ರು ಕಲ್ತ್ ಮಾಡಿವ್ರಿ ಇಷ್ಟು ಮೆಹನತ್ ಮಾಡೀವಿ ನೋಡ್ರಿ ನಾವು ಮತ್ತು ಮ್ಯಾಗಿ ನಿಂತಿವ್ರು ಏನು ಮಾಡ್ಯಾರ ಗೊತ್ತದ್ರಿ ಪ್ರಾಡಕ್ಟ್ ಸಾಮಾನು ತೊಗೊಂಡು ಬರೋದ ಅಂತ ಕೇಸಿ ಹೋಗ್ಯಾರ ಏನೇನೋ ಸಾಮಾನು ತೊಗೊಂಬರ್ದ ಅದು ಇದು ಅಂತ ಕೇಸಿಂದ್ರ ಏನೇನು ತೊಗೊಂಡು ಬಂದಾರ ಗೊತ್ತದ ರೀ ಇವರು ಪ್ರಾಜೆಕ್ಟ್ದೆಲ್ಲ ಸಾಮಾನು ಜಾಮೆಟ್ರಿ ಬಾಕ್ಸ್ ಅದು ಇದು ಕಲರ್ ಪೆನ್ಸಿಲ್ ಎಲ್ಲ ತಂದಾರ ಮತ್ತೇನು ಮಾಡಿ ಬಂದಿರಿ 3 ಮಂದಿ ಹೋಗಿ ಏನೂ ಇಲ್ಲ ಏನು ಮಾಡಿ ಬಂದಾರ ಗೊತ್ತದ ರೀ 2 ಪ್ಲೇಟ್ ಚಿಕನ್ ಮೊಮೋಸ್ ಜಡ್ದು ಬಂದಾರಂತ್ರಿ 3 ಮಂದಿ ಕಲ್ತ್ ನಾ ಬೈತೀನಿ ಅಂತ ಕೇಸಿನ ಒಂದೇ ಪ್ಲೇಟ್ ನಾ ಪಪ್ಪ ಇನ್ನ ಈಗ ಏನಂದಿನಿ 2 ಪ್ಲೇಟ್ ಜಡ್ದಿವಂತಂದಿ ಹೌದು ಇಟ್ಟು ಸುಳ್ಳು ಹಳರಿ ಇಷ್ಟು ಸುಳ್ಳು ಹರರಿ ಇವ್ರಿಗೆ ಏನಿಲ್ಲ ಇವ್ರಿಗೆ ಒಂದ್ ಬಂದ್ ಬಸ್ತಾನೆ ಮಾಡ್ತೀನಿ ಇವ್ರಿಗೆ ಒಂದ್ ಇಲ್ಲಂದ್ರ ಇವ್ರಿಗೆ ಬಿಡಲ್ರಿ ಇವ್ರಿಗೆ ಜರ ಇರ್ಲಿ ಜರ ಮಾನ ಮರ್ಯಾದೆ ಏನದಿರಿ ಮನುಷ್ಯ ಆಗಿ ಬದಕ್ ಬಾಳ ಕತ್ತೀರಂತಂದ್ರ ಅದನ್ನು ಮಾರ್ಕೊಂಡ್ ತಿನ್ಬೇಡ್ರಿ 3 ಮಂದಿ ಒಟ್ಟ ಬಾಯಿ ಮ್ಯಾಗ ಹಿಂಗ ರಕ್ತಾನೆ ಬರ್ಬೇಕು ಸರರ ಅಂತ ಕೇಸಿನ ಏನ್ ತಿಂತೀರಲ್ಲ ಎಷ್ಟ್ ತಿನ್ಬೇಕು ಅತಿಯಾಗಿ ಮಾಡ್ಬಾರ್ದು ಅದನ್ನಕ್ಕೂ ಏನು ಮನುಷ್ಯ ಎಷ್ಟು ತಿಂತಾರಟ್ಟೆ ತಿನ್ಬೇಕು ಅತಿಯಾಗಿ ತಿಂದರ ವಿಷ ಆತದ मत ये मंगा रहा था देखो दूसरी प्लेट इसलिए मंगाई थी मैंने एक खाया तो उसमें से 2 खाए ನಿನ್ನೆ ಬಿ 1 ಕಿಲೋ ಚಿಕನ್ ತಂದಿರು ತಿಂದಾರ ಮಧ್ಯಾಹ್ನ ತನ ಅದೇ ತಿಂದಾರ ಮತ್ತೆ 2 ಪ್ಲೇಟ್ ಹೋಗಿ ಚಿಕನ್ ಮೊಮೋಸ್ ತಿಂದು ಬಂದಾರ ಅದು ನಾನು ಹೇಳಾರ್ದೆ ಕೇಳೋದು ಗಪ್ ಚೂಪಾಗಿ ಏನು ವಾಸನೆ ಇರೋದ ಇನ್ನ ಈಗ ಇವ ನನ್ನ ಗೊತ್ತಾಗ್ಯದ್ರಿ ನನಗೆ ಅವ ನೋಡಿ ಎಷ್ಟು ಸಾಕ್ ನೀರ್ ಕುಡಿತಾನೆ ನೀನೇ ನೋಡ ಆ ಮಕ್ಳಿಗೆ ಹಾ ಮಾಡ್ಲಾಕತ್ತಿ ನೀ ಹಾಳ್ ನೀ ನಾಳಿಗೆ ಅವ್ರು ದೊಡ್ಡರಾಗ್ಬೇಕು ನಿಂಗೆ ತಂದು ಕೊಡಲ್ಲ ನೋಡು ನಿನಗೆ ಝಾಡ್ ಸುದೀತಾರ ಅವ್ರು ತಂದೆ ಕೊಡ್ಲಿಲ್ಲ ನೀ ನನಗೆ ಇದು ಖರೆ ಎಲ್ಲ ತಿನ್ನಿ ಸುಳ್ಳು ಹೇಳಕತ್ತೀನಿ ನೀವೆಲ್ಲರೂ ಕಮೆಂಟ್ನಾಗ ಪಕ್ಕ ಹೇಳ್ರಿ ಈಗ ಸಣ್ಣವ್ರ ನೀ ಮಾಡಕತ್ತಿ ನಾಟಕ ಈಗ ಸಣ್ಣದ್ ಹೊಟ್ಟಿ ಅದಾವ ಈಗ ದೊಡ್ಡವ್ರ ಆದಂಗ ನೀ ತಂದು ಕೊಡ್ಲಿಲ್ಲಲ್ಲ ನಿನ್ ಮೂಗದ ನಿನ್ ಮೂಗೆ ಕೊಯ್ಕೊಂಡು ತಿಂತಾರ ಅವ್ರು ಯಾರು ಬಿ ಕಮೆಂಟ್ ಮಾಡಿದ್ರು ನೋಡ್ರಿ ಹೌದು ಇವ್ನ ಕೈ ಮುರಿದು ನಿನ್ ಕುಂಡ್ಯಾಗ ಹೊತ್ತೀನಿ ನಿಂದರಿ ನಾ ಈಗ ಊಟ ಅಲ್ರಿ ಇವ್ರದಿಗೆ ಬರ್ ಊಟ ಮಾಡ ನೋಡ್ರಿ ಫ್ರೆಂಡ್ಸ್ ಈಗ ಮಸ್ತ್ ಅನ್ನತ್ತ ನಾವೆಲ್ಲರೂ ಕಲ್ಕೆಸಿನ ಪಿಕ್ಚರ್ ನೋಡತ್ತೀವಿ ಯಾವ ಪಿಕ್ಚರ್ ನೋಡಕತ್ತೀವಿ ಸಿರೀಸ್ ಯಾವುದು ಒಂದು ವಾಟ್ ಎವರ್ ಯಾವುದು ಪಂಚಾಯತ್ ನೋಡ್ರಿ ಅದು ಬಿಡು ಅದ್ರಾಗ ಒಂದು ಡೈಲಾಗ್ ಏನಿತ್ತು ಅದು ಒಂದ್ ಹೇಳೋದು ಇನ್ನಾಗಳಿದ್ ಒಂದೇ ಹೇಳ ಪ್ಲೀಸ್ ಈಸಾಯಿ ಪಂಡಿತ್ ಬರ್ತಾರಂತ ಹಿಂಗ್ ನೀರ್ ಚಡಕ್ತಾರಂತ ಹಲೆಲಿಯ ಅಂತಾರಂತ ದೇವಿಗೆ ಓಡಿಸ್ಬಿಡ್ತಾರಂತ ಸಿಕ್ಕಾಪಟ್ಟೆ ಎಂಜಾಯ್ ಮಾಡತ್ರಿ 4 ಮಂದಿ ಕಲ್ತ್ ಕೇಸಿಂದ ಬೈದವು ಇಂಗ್ಲಿಷ್ ವಾಲೆ ಸೈಜಿ ಅಂತ ಇಷ್ಟು ತನ್ನ ಬೈದ ಉಗುಳ್ ಉಪ್ಪಿನಕಾಯಿ ಹಾಕಿನಿ ಈಗ ಎಲ್ಲರೂ ಕಲ್ಕಸ ಪಿಕ್ಚರ್ ನೋಡತ್ತಿ ಎಲ್ಲರಿಗೂ ವಿಡಿಯೋ ಇಷ್ಟ ಎಲ್ಲರೂ ಏನ್ ಮಾಡ್ಬೇಕು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಪ್ರೀತಿ ಅಭಿಮಾನ ವಿಶ್ವಾಸ ಅಂಬಿಕಾ ಸಂತೋಷ್ ಕುಟುಂಬಕ್ಕೆ ತೋರ್ಸಂತ ಹೇಳ್ಕೊತಿ ಬ್ಲಾಗ್ಗೆ ಎಂಡ್ ಮಾಡತ್ತಿ ನೋಡಿ ಹೆಣ್ಮಕ್ಳಿಗೆ ಮರ್ಯಾದೆ ಕೊಡ್ರಿ ತಂದೆ ತಾಯಿಗೆ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮವ್ರು ಅನ್ಕೊಂಡ್ ಬದಕ್ ಬಾಳಂಬ್ರಿ 4 ದಿನ ಜೀವನದ ಹೌದಿಲ್ಲ ನಾವು ನಿಮ್ಮವರು ನೀವು ನಮ್ಮವ್ರು ಅಂತ ಹೇಳ್ಕೊತೀವಿ ನೀಗ ಎಷ್ಟು ನಿದ್ದೆ ಹೊಂಟದ ಪಾಪ ಬೆಳಗ್ಗೆನೆ ಎದ್ದು ಕೆಲಸ ಮಾಡ್ತಾನೆ ನಾವೆಲ್ಲರೂ 12 ತನ ಮಕ್ಕೊಂಡಿವ ಅವ ಬೆಳಗ್ಗೆ
ಎಂಟಕ್ಕೆ ಅದಕ್ಕೆ ಸೇನ್ರೆ ಕೆಲಸ ಮಾಡಕ್ಕೆ ಶುರು ಮಾಡ್ಯಾನ್ರಿ ಈಗ ಎಲ್ಲರಿಗೂ ಗುಡ್ ನೈಟ್. ಎಲ್ಲರಿಗೂ ಶುಭ ರಾತ್ರಿ, ಎಲ್ಲರಿಗೂ ಬಾಯ್ ಬಾಯ್, ಎಲ್ಲರಿಗೂ ಗುಡ್ ನೈಟ್, ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ. ಅವ್ನಿಗೆ ಎಲ್ಲಿಗೆ ನಿದ್ದೆ ಹೊಂಟದ ನಮ್ಮ 3 ಮಂದಿ ಪಿಕ್ಚರ್ ನೋಡ್ತೀವಿ, ನೀವು ಮಂಗಸ್ ಬಿಡ್ತೀವಿ. ಬಾಯ್ ಬಾಯ್.